ನಮಸ್ತೆ. ಇವತ್ತು ನಾನು ಜೋಳದ ರೊಟ್ಟಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇದು ಜೋಳದ ಹಿಟ್ಟು. ಒಂದೆರಡು ಚಿಟಕಿ ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ನೀರನ್ನ ಬಿಸಿ ಮಾಡಿ ಸ್ವಲ್ಪ ಈ ಥರ ಮಾಡ್ಕೋಬೇಕು. ಇದನ್ನು 1 ನಿಮಿಷ ಆರಕ್ಕೆ ಬಿಡಬೇಕು, ತುಂಬ ಬಿಸಿ ಇರುತ್ತೆ. ಇವಾಗ ಸ್ವಲ್ಪ ತಣ್ಣೀರು ಹಾಕ್ಕೊಂಡು ನಿಧಾನಕ್ಕೆ ಇದು ಮಾಡ್ಕೋಬೇಕು, ಬಿಸಿ ಇರುತ್ತೆ. ಇದನ್ನು ಇಮಿಡಿಯೇಟ್ ಮಾಡಿದ ತಕ್ಷಣವೇ ರೊಟ್ಟಿ ಮಾಡಿಬಿಡ್ಬೇಕು. ಇದು ಚಪಾತಿ ಹಿಟ್ಟು ಥರ ಇಟ್ಟು ಆಮೇಲೆ ಮಾಡೋದಲ್ಲ. ಆಮೇಲೆ ಮಾಡೋಕ್ಕೆ ಹೋದರೆ ಬರಲ್ಲ ರೊಟ್ಟಿ ಮಾಡೋಕ್ಕೆ. ಇದನ್ನು ಈ ಥರ ಮಾಡ್ಕೊಂಡು ಇಟ್ಕೋಬೇಕು. ಇವಾಗ ರೊಟ್ಟಿ ಮಾಡೋಕ್ಕೆ ಎಷ್ಟೆಷ್ಟು ಬೇಕು ಎರಡೆರಡು ರೊಟ್ಟಿಗೆ ಆಗುವಷ್ಟು ಹಿಟ್ಟನ್ನ ತಗೊಂಡ್ಬಿಟ್ಟು ಸ್ವಲ್ಪ ನೀರು ಹಾಕ್ಕೊಂಡು ಸಾಫ್ಟ್ ಮಾಡ್ಕೊಳ್ಳಿ. ಇವಾಗ ಇಷ್ಟೆಷ್ಟೇ ಹಿಟ್ಟನ್ನ ತಗೊಂಡು ಈ ಥರ ತಟ್ಕೊಳ್ಳಿ. ಈ ಥರ ಮಾಡಿಕೊಂಡು ಸ್ವಲ್ಪ ಒಣ ಹಿಟ್ಟು ಹಾಕ್ಕೊಳ್ಳಿ. ನಿಧಾನಕ್ಕೆ ತಟ್ಟಬೇಕು. ಕಾರ್ನರ್ಸ್ನ ಸ್ವಲ್ಪ ಸ್ವಲ್ಪ ಪ್ರೆಸ್ ಮಾಡಬೇಕು. ನೋಡಿ, ಇಷ್ಟಾದಮೇಲೆ ಎರಡು ಕೈಯಿಂದ ತಟ್ಟಬೇಕು. ಈ ಥರ ಕ್ರ್ಯಾಕ್ಸ್ ಬಿಟ್ಕೊಂಡ್ರೆ ಸ್ವಲ್ಪ ಜಾಯಿಂಟ್ ಮಾಡಿ ಹಿಂಗೆ ತಟ್ಕೊಂಡು ಬಿಡಬೇಕು. ನೋಡಿ, ಇದನ್ನು ಐರನ್ ತವಾ ಮೇಲೇ ಮಾಡಬೇಕಾಗುತ್ತೆ. ಬಟ್ಟೆನ ನೀರಲ್ಲಿ ಅದ್ಬಿಟ್ಟು ಮೇಲೆ ನೀರನ್ನ ಸವರಬೇಕು. ನೋಡಿ, ನೀರೆಲ್ಲ ಹೋದ್ಮೇಲೆ ನೋಡಿ ಈ ಥರ ಮಾಡಿಬಿಟ್ಟು ಒಂದು ಬಟ್ಟೆ ತೊಗೊಂಡು ಒತ್ತಬೇಕು. ಕಾರ್ನರ್ಸ್ ಮಾತ್ರ. ನೋಡಿ ಎಷ್ಟು ಚೆನ್ನಾಗಿ ಬೇಯ್ತಿದೆ. ಇವಾಗ ಇದಾಗಿದೆ, ತಗೊಂಡ್ಬಿಡೋಣ. ನೆಕ್ಸ್ಟ್ ಇನ್ನೊಂದು ಇದೇ ಥರ ಮಾಡ್ಕೊಳ್ಳಿ. ಇದಾಗಿದೆ. ಈಗ ನೋಡಿ, ಜೋಳದ ರೊಟ್ಟಿ ರೆಡಿಯಾಗಿದೆ. ರೊಟ್ಟಿ ಜೊತೆಗೆ ನಾನು ದಂಟು ಸೊಪ್ಪು ಪಲ್ಯ ಮಾಡೋದನ್ನು ಈಗ ತೋರಿಸ್ತಾ ಇದ್ದೀನಿ. ಇದು ದಂಟು ಸೊಪ್ಪು ಕ್ಲೀನಾಗಿ ವಾಶ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕು. 1/2 ಟೀ ಸ್ಪೂನ್ ಅರಿಶಿನ, 1 ಟೀ ಸ್ಪೂನ್ ಧನಿಯಾ ಪೌಡರ್, 1 ಟೀ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್, 2 ಟೀ ಸ್ಪೂನ್ ಆಯಿಲ್, ಸಾಲ್ಟ್, ಈರುಳ್ಳಿ, ಟೊಮೆಟೊ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ. ಇದು ಡೀಪ್ ಹೋಗಿ ಬಿಸಿಯಾಗಿದೆ. ಈಗ 2 ಟೀ ಸ್ಪೂನ್ ಆಯಿಲ್, ಸ್ವಲ್ಪ ಜೀರಿಗೆ, ಬೆಳ್ಳುಳ್ಳಿ ಫಸ್ಟ್ ಹಾಕ್ಬಿಡಿ. ಈರುಳ್ಳಿ ಹಾಕೊಂಡಿರಿ. ಇವಾಗ 1 ನಿಮಿಷ ಬಿಟ್ಟು ಟೊಮೆಟೊ ಸಾಫ್ಟ್ ಆಗಿದೆ. ಅರಿಶಿನ, ಧನಿಯಾ ಪೌಡರ್, ಚಿಲ್ಲಿ ಪೌಡರ್, ಸ್ವಲ್ಪ ಸಾಲ್ಟ್. ಇವಾಗ ಇದು ಬೆಂದಿದೆ. ಸೊಪ್ಪು ಹಾಕ್ಬಿಡೋಣ. ಇವಾಗ 5 ಮಿನಿಟ್ಸ್ ಬೇಯಕ್ಕಿಟ್ಟು
ನೋಡಿ ಸೊಪ್ಪು ಬೆಂದಿದೆ. ಜೋಳದ ರೊಟ್ಟಿ ದಂಟು ಸೊಪ್ಪು ರೆಡಿ ಇದೆ. ಥ್ಯಾಂಕ್ ಯು.